ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಬಾಗೇಂದ್ರ ಬಸನಗೌಡರವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ. ಗವಿಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಗವಿಸಿದ್ದೇಶ್ವರ ಜಾತ್ರೆ ಈ ದೇಶದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಜಾತ್ರೆ. ನಾನು ಇವತ್ತೇನು ಉತ್ತರ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಮಾಜಿ ಮುಖ್ಯಮಂತ್ರಿಗಳು ಕೇಳ್ತಾರೆ, ಅಖಿಲೇಶ್ ಯಾದವ್ ಅವರು, ನಿಮ್ಮ ರಾಜ್ಯದಲ್ಲಿ ಒಂದು ಏನು ನಮ್ಮ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಕುಂಭಮೇಳ ನಡೆಯುತ್ತೆ ಆ ರೀತಿ ಇವತ್ತು ನಿಮ್ಮ ರಾಜ್ಯದಲ್ಲಿ ಕೊಪ್ಪಳ ಗವಿಮಠದಲ್ಲಿ ನಡೀತಲ್ಲ ಅಂತ ಕೇಳಿದಾಗ ಇವತ್ತು ನನಗೆ ಬಹಳ ಸಂತೋಷ ಆಯಿತು. ಅಂಥ ಸಂದರ್ಭ ಇವತ್ತು ಗವಿಮಠ ಇವತ್ತು ಎಲ್ಲ ರೈತರನ್ನು ಒಳಗೊಂಡ, ವಿದ್ಯಾರ್ಥಿಗಳು ಒಳಗೊಂಡ, ಕಾರ್ಮಿಕರು. ಮತ್ತೋರ್ವ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಬಾಗೇಂದ್ರ ಬಸನಗೌಡರವರು ಮಾತನಾಡಬೇಕು ಅಂತ ಹೇಳಿ ವಿನಂತಿಸಿಕೊಳ್ತೇವೆ. ಗವಿಸಿದ್ದೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತಾ, ಈ ಗವಿಸಿದ್ದೇಶ್ವರ ಜಾತ್ರೆ ಈ ದೇಶದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಜಾತ್ರೆ. ನಾನು ಇವತ್ತೇನು ಉತ್ತರ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿಯ ಮಾಜಿ ಮುಖ್ಯಮಂತ್ರಿಗಳು ಕೇಳ್ತಾರೆ, ಅಖಿಲೇಶ್ ಯಾದವ್ ಅವರು, ನಿಮ್ಮ ರಾಜ್ಯದಲ್ಲಿ ಒಂದು ಏನು ನಮ್ಮ ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಕುಂಭಮೇಳ ನಡೆಯುತ್ತೆ ಆ ರೀತಿ ಇವತ್ತು ನಿಮ್ಮ ರಾಜ್ಯದಲ್ಲಿ ಕೊಪ್ಪಳ ಗವಿಮಠದಲ್ಲಿ ನಡೀತಲ್ಲ ಅಂತ ಕೇಳಿದಾಗ ಇವತ್ತು ನನಗೆ ಬಹಳ ಸಂತೋಷ ಆಯಿತು. ಅಂಥ ಸಂದರ್ಭ ಇವತ್ತು ಗವಿಮಠ ಇವತ್ತು ಎಲ್ಲ ರೈತರನ್ನು ಒಳಗೊಂಡ, ವಿದ್ಯಾರ್ಥಿಗಳು ಒಳಗೊಂಡ, ಕಾರ್ಮಿಕರು